ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಶುಭ ಗುರುವಾರ, ಗುರುಪುಷ್ಯಾಮೃತ ಯೋಗದ ಒಂದು ವಿಶೇಷ ಸುದಿನ ಅಂತ ಹೇಳ್ಬೋದು. ನಮ್ಮೆಲ್ಲರ ಅಂತರಂಗ ದೈವ ಗುರುರಾಯರು ಎಲ್ರಿಗೂ ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತಾ ಇದು ನಾನು ಸಾಯಂಕಾಲ ವಿಡಿಯೋನ ಅಂದರೆ ಬೆಳಗ್ಗೆ ಪೂಜೆ ಆಗಿರುವಂಥ ಕ್ಲಿಪ್ಪಿಂಗ್ಸ್ಗಳನ್ನ ಇವಾಗ ಹಾಕ್ತೀನಿ. ಯಾವುದೇ ಡೈಲಿ ಬ್ಲಾಗ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಪೂಜೆ ಮಾಡಿದಾಗ 1 ನಿಮಿಷದ ನಮ್ಮ ದೇವ್ರ ಮನೆ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಹಾಗೂ ಬೆಳಗ್ಗೆ ತುಪ್ಪದ ಒಂದು ದೀಪಾರತಿ ಸಹ ನಾನು ಮಾಡಿದೆ. ಸ್ವಾಮಿ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಈಗ ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಹುಣಸೂರಿನಲ್ಲಿ 2 ರಾಯರ ಮಠ ಇದೆ. ಒಂದು ಖುಷಿ ಅನಿಸುತ್ತೆ. ಒಂದು ರಾಯರ ಮಠ ಬಂದು ನಮ್ಮ ಸ್ವಂತ ಮನೆಯ ಪಕ್ಕ ಆಪೋಸಿಟಲ್ಲೇ ರಾಯರ ಮಠ ಇದೆ. ನನ್ನ ನೆಚ್ಚಿನ ರಾಯರ ಮಠ ಅದು. ಅದಲ್ದೇ ಈಗ ನಾನು ಇರುವಂಥ ಮನೆಗೆ ಸ್ವಲ್ಪ ನಿಯರೆಸ್ಟೇ ಇದೆ ಆ ರಾಯರ ಮಠಕ್ಕೂ. ಈಗ ಅಲ್ಲಿಗೂ ಹೋಗಿ ಮತ್ತೆ ನಮ್ಮ ಸ್ವಂತ ಮನೆ ಹತ್ರ ಇರುವಂತಹ ಅಂದರೆ ಪಿರಿಯಾಪಟ್ಟಣ ಕಡೆ ಹೋಗುವಂಥ ರೋಡಲ್ಲಿ ಮೇನ್ ರೋಡ್ಗೆ ಇರುವಂಥ ರಾಯರ ಮಠಕ್ಕೂ ಸಹ ಹೋಗಿ ಬರೋಣ. ದರ್ಶನ ಅಲ್ಲೂ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡು ಈ ವಿಡಿಯೋ ಮುಂದೆ ಹಾಕ್ತೀನಿ. ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ವ್ರತಾಚರಣೆ ಮಾಡಿ, ಉಪವಾಸದ ಆಚರಣೆ ಮಾಡಿ ವ್ರತಗಳನ್ನ ಸಂಕಲ್ಪಪೂರ್ವಕವಾಗಿ ಮಾಡಿದಿರೋ ನಿಮ್ಮೆಲ್ರಿಗೂ ಸಹ ರಾಯರು ಅನುಗ್ರಹ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಅಂಥ ಬಿಸಿಲಿಗೆ ನೋಡಿ, ಮಧ್ಯಾಹ್ನ ಟೈಮು ತುಂಬ ಬಿಸಿಲಲ್ವ, ಎಲ್ಲ ಹೂವು ಸಹ ಸ್ವಲ್ಪ ಹೊತ್ತಿಗೆ ಬಾಡೋಗ್ಬಿಡುತ್ತೆ, ಅಷ್ಟು ಬಿಸಿಲು ಅಂತ ಹೇಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ ಹೋಗಿ ಬರೋಣ. ಇವತ್ತು ರಾಯರ ಮಹಿಮೆ ಹೇಳ್ಕೋಬೇಕು ಅಂತಿತ್ತು. ನಮ್ಮ ಅದ್ಭುತವಾದ ಒಂದು ವ್ರತ ಅಂತ ಹೇಳಿದ್ರೆ 11 ಗುರುವಾರ ಬಾಲಗಣಪತಿ ಅನುಷ್ಠಾನ ಆಚರಣೆ ಮಾಡಿ, ಪುತ್ರ ಸಂತಾನಕ್ಕೋಸ್ಕರ ಅದನ್ನು ಆಚರಣೆ ಮಾಡಿ ಈಗ ಮುದ್ದಾದ ಗಂಡು ಮಗುವಿನ ತಾಯಿಯಾಗಿದ್ದಾರೆ ಖುಷಿ ಅಂತ ಹೇಳಿ. ಅವ್ರು ಇವತ್ತು ಮಾತಾಡಬೇಕಿತ್ತು. ಮಗು ತುಂಬ ಗಲಾಟೆ ಇತ್ತು ಇವತ್ತು, ಅದಕ್ಕೋಸ್ಕರ ಮಗು ಸಣ್ಣ ಮಕ್ಕಳು ಅಂದರೆ ಗೊತ್ತಿರುತ್ತಲ್ವ, ಬಾಣಂತನ ಸಮಯದಲ್ಲಿ ಎಷ್ಟು ನಿದ್ರೆ ಕೊಡಲ್ಲ, ಬೆಳಗಿನ ಸಮಯ ನಿದ್ರೆ ಮಾಡೋಕ್ಕಾಗ್ತಿಲ್ಲ. ಅದರಿಂದ ಇವತ್ತು ಅವ್ರು ಮಾತಾಡೋಕ್ಕಾಗಿಲ್ಲ. ಅದ್ಭುತವಾಗಿ ಅವ್ರ ಬದುಕಿನಲ್ಲಿ ನಮ್ಮ ರಾಯರು ಅನುಗ್ರಹ ಮಾಡಿದ್ದಾರೆ. ಅದ್ಭುತವಾದ ಅನುಷ್ಠಾನ ಅಂತ ಹೇಳ್ಕೋಬಹುದು. 11 ಗುರುವಾರ ಬಾಲಗಣಪತಿ ಮುಡುಪು ಅನುಷ್ಠಾನ ಅದ್ಭುತದಲ್ಲಿ ಅದ್ಭುತ. ಸಾವಿರಾರು ಹೆಣ್ಮಕ್ಳು ತಾಯ್ತನದ ಭಾಗ್ಯ ಪಡ್ಕೊಂಡಿದ್ದಾರೆ. ನಿಷ್ಠೆ, ಆತ್ಮತೃಪ್ತಿಯೊಂದಿಗೆ, ನಂಬಿಕೆಯೊಂದಿಗೆ ಆ ವ್ರತನ ಆಚರಣೆ ಮಾಡಿ, ನಾನಂತೂ ಸಾವಿರಾರು ಮಹಿಮೆನ ಕೇಳಿದ್ದೀನಿ. ನಾನು ಆ ಒಂದು ವ್ರತನ ನನ್ನ ಚಾನಲ್ ಮೂಲಕ ತಿಳಿಸಿ ಅವರೆಲ್ರಿಗೂ ಒಳ್ಳೆಯದಾಯಿತು ಅಂತ ಕೇಳ್ತಾ ಇರೋದಕ್ಕೆ ನನಗೆ ನಿಜವಾಗ್ಲೂ ಸಾರ್ಥಕ ನನ್ನ ಬದುಕು ಅಂತ ಹೇಳಬಹುದು. ನಮ್ಮ ರಾಯರು ಎಲ್ಲರೂ ಕೂಡ ಕರುಣೆಯಿಂದ ಅನುಗ್ರಹ ಖಂಡಿತ ಮಾಡ್ತಾರೆ. ಬಾಲಗಣಪತಿಯ ಮುಡುಪು ಇದೆಯಲ್ಲ, ಅದ್ಭುತ, ಪರಮಾದ್ಭುತ ಅಂತ ಹೇಳ್ಬೋದು. ಮುಂದಿನ ದಿನ ಅವ್ರ ಕೈಲೇ ಮಾತಾಡಿಸಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಬನ್ನಿ, ನಮ್ಮ ಹುಣಸೂರಿನಲ್ಲಿರುವಂಥ 2 ರಾಯರ ಮಠಗಳಿಗೆ ಹೋಗಿ ಬೃಂದಾವನ ದರ್ಶನ ಮಾಡಿಕೊಂಡು ಬರೋಣ. ಆಯ್ತಾ? ಬನ್ನಿ ಹೋಗೋಣ. ದುರ್ಗಾಶ್ರೀ ಕೂಡ ರೆಡಿಯಾಗಿ ಕೂತಿರುವಂಥದ್ದು. ಈಗ ಜೊತೆಗೆ ಹೋಗಿ ಬರೋಣ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮನೆಯ ಗುರುಪುಷ್ಯಾಮೃತ ಯೋಗದ ಶುಭ ಗುರುವಾರ. ತುಂಬ ಸರಳವಾಗಿ ರಾಯರನ್ನ ಆರಾಧನೆ ಮಾಡಿರುವಂತಹ ಒಂದಿಷ್ಟು ವಿಡಿಯೋನ ನಿಮ್ಮ ಮುಂದೆ ತೊಗೊಂಡ್ಬಂದಿದ್ದೀನಿ. ಇದು ಬೆಳಗ್ಗೆನೇ ನಾನು ಪೂಜೆ ಮುಗಿಸಿದ್ದೀನಿ. ರಾಯರ ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗೋಣ. ತುಂಬ ಸಿಂಪಲ್ಲಾಗಿ ರಾಯರ ಆರಾಧನೆ. ನಾನು ಯಾವಾಗಲೂ ಸಹ ಸರಳತೆಗೆ ಆದ್ಯತೆ ಕೊಡ್ತೀನಿ. ನಿರ್ಮಲವಾದ ಭಕ್ತಿ, ನಮ್ಮ ಆತ್ಮ ಶುದ್ಧವಾಗಿದ್ದರೆ ಖಂಡಿತವಾಗ್ಲೂ ಕೂಡ ನಮ್ಮ ಭಕ್ತಿ ಅವ್ರ ಪಾದಕ್ಕೆ ಅರ್ಪಣೆ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಆಗಿದೆ. ಇದು ನಮ್ಮ ಮನೆಯಲ್ಲಿ ಮಾಡಿರುವಂಥ ಪೂಜೆ. ಹಾಗೆ ನಮ್ಮ ರಾಯದ ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಆ ಫೋಟೋ ಸಹ ನಾನು ಹೊರಗಡೆ ಇಟ್ಟಿದ್ದೀನಲ್ವ, ಅಲ್ಲೂ ಸಹ ತುಪ್ಪದ ದೀಪದ ಒಂದು ಆರತಿ ಸಹ ಮಾಡಿದೆ. ಸ್ವಾಮಿ ಅನುಗ್ರಹಕ್ಕೂ ಕೂಡ ಪಾತ್ರಳಾಗಿದ್ದೀನಿ ಪ್ರಸಾದದ ಮೂಲಕ. ಯಾವತ್ತೂ ಸಹ ನನ್ನ ಅಂತರಂಗ ದೈವ ಅಂತ ಹೇಳ್ತೀನಲ್ವ, ಅವರೆಂದೂ ನನ್ನ ಕೈ ಬಿಡೋದಿಲ್ಲ ಅನ್ನೋದು ತುಂಬ ಅಚಲವಾದ ನಂಬಿಕೆ. ಬೆಟ್ಟದಂಥ ಕಷ್ಟ ಬಂದರೂ ಸಹ ನಾನು ಯಾವತ್ತೂ ಸಹ ನಂಬಿಕೆ ಕಳ್ಕೊಂಡಿಲ್ಲ ನಾನು. ಆದ್ದರಿಂದ ಯಾವತ್ತೂ ಒಳ್ಳೆಯ ಆತ್ಮದೊಂದಿಗೆ ಅವರ ಅನುಗ್ರಹ ಖಂಡಿತ ಇರುತ್ತೆ ಅನ್ನೋದು ನನ್ನ ಒಂದು ಅಚಲವಾದ ನಂಬಿಕೆ ಆಗಿದೆ. ನೋಡ್ತಾ ಇದ್ದೀರಿ, ನಮ್ಮ ಮನೆಯ ಲಿವಿಂಗ್ ರೂಮಲ್ಲಿ ರಾಯರ್ ಫೋಟೋ ಇಟ್ಕೊಂಡಿದ್ದೀನಲ್ಲ, ಅಲ್ಲಿ ತುಪ್ಪದ ದೀಪದ ಆರತಿ ಮಾಡಿ ದೀಪಾರಾಧನೆ ನೈವೇದ್ಯ ಇಟ್ಟು ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರಳಾಗಿದ್ದೀನಿ ಅಂತ ಹೇಳಿ ಇವತ್ತಿನ ಪೂಜೆ ಮುಗಿಸಿದ್ದೀನಿ. ಗುರು ಪುಷ್ಯಾಮೃತ ಯೋಗ, ಅಧಿಕ ಮಾಸದಲ್ಲಿ ಬಂದಿರುವಂತಹ ಗುರು ಪುಷ್ಯಾಮೃತ ಯೋಗದ ಒಂದು ಸುದಿನ ಅಂತ ಹೇಳ್ಬೋದು ಸ್ನೇಹಿತರೆ.
ತುಂಬ ವಿಶೇಷ ಅಂತ ಕೂಡ ನಾನು ಹೇಳ್ತೀನಿ. ಮನೆಯಲ್ಲಿ ಪೂಜೆಯೆಲ್ಲ ಮುಗಿಸಿ ಬೆಳಗಿನ ಸಮಯ ನನಗೆ ಮಠಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಸಂಜೆ ಹೋಗೋಣ ಅಂತ ಹೇಳಿ ರೆಡಿ ನನ್ನ ತಂಗಿ ಮಗಳು ದುರ್ಗಾಶ್ರೀ ಕೂಡ ಬಂದಳು. ಸಂಜೆ ಮೇಲೆ ಹೋಗಿ ನಮ್ಮ ಹುಣಸೂರಿನಲ್ಲಿರುವಂಥ 2 ರಾಯರ ಮಠದ ದರ್ಶನ ಕೂಡ ಮಾಡ್ಕೊಂಡು ಬರೋಣ. ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ, ಬನ್ನಿ ಹೋಗಿ ಬರೋಣ. ನಮ್ಮ ಮನೆಯ ರಾಯರು ನಿಮ್ಮೆಲ್ರಿಗೂ ಕೂಡ ನಮಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋಗೆ ನೀವೇನಂತೀರಾ ಅಂತ ಹೇಳಿ ಕಮೆಂಟನ್ನು ಮಾಡಿ. ಬೇರು ಕತ್ಲು ಮೆಟ್ಲು ಮೇಲೆ ಹೋಗ್ತಾ ಹೋಗ್ತಾ ಇನ್ನು ಕತ್ಲೆ. ನಾನು ಮಿಂಚು ಬಂದಂಗಾಯ್ತು ಮೋಡ. ಸ್ನೇಹಿತರೆ, ಹಾಗೆ ನಮ್ಮ ಮನೆಯ ಮುಂದೆ ಇರುವಂತಹ ವರಸಿದ್ಧಿ ವಿನಾಯಕನ ಒಂದು ಪ್ರಾರ್ಥನೆ ಕೂಡ ಮಾಡಿಕೊಂಡು ನೋಡಿ, ಇದು ಶ್ರೀರಾಮ ಮಂದಿರ. ರಾಮನ ಧ್ಯಾನ ಕೂಡ ಹೋಗಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಸಹ ಧ್ಯಾನ ಮಾಡ್ತಾ ಅವರ ನಾಮಸ್ಮರಣೆ ಮಾಡ್ತಾ ನನ್ನ ಪ್ರಯಾಣನ ಮುಂದುವರಿಸ್ತೀನಿ. ನೋಡಿ, ಇಲ್ಲೇ ನಮ್ಮ ಈಗಿರುವಂಥ ಮನೆಗೆ 1 ರೋಡ್ ಮುಂದೆ ಇರುವಂತಹ ಶ್ರೀ ರಾಘವೇಂದ್ರ ರಾಯರ ಮಠಕ್ಕೆ ಬರ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಪ್ರತಿ ಗುರುವಾರ ಕೂಡ ಬರ್ತೀನಿ. ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ, ಆರತಿ ಸೇವೆಯಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ವಾಮಿ ದರ್ಶನ, ನಮ್ಮ ರಾಯರ ದರ್ಶನ ನೀವು ಕೂಡ ಮಾಡ್ಕೊಳ್ಳಿ. ನಾನು ಮುಂಚೆನೇ ಹೇಳಿದೆ, ನಮ್ಮ ಹುಣಸೂರಿನಲ್ಲಿ 2 ರಾಯರ ಮಠಗಳಿವೆ. 2 ರಾಯರ ಮಠವನ್ನು ಕೂಡ ನಿಮಗೆ ಇವತ್ತು ದರ್ಶನ ಮಾಡಿಸ್ತೀನಿ. ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಖಂಡಿತ. ನಮ್ಮದವ್ರನ್ನ ಎಂದೂ ಕೂಡ ನಮ್ಮ ರಾಯರು ಕೈ ಬಿಡೋದಿಲ್ಲ ಅನ್ನೋದು ನನ್ನ ಮನದಾಳದ ಅಚಲವಾದ ನಂಬಿಕೆಯ ಮಾತು ಅಂತ ಕೂಡ ನಿಮ್ಮ ಮುಂದೆ ಹೇಳ್ಕೊಳ್ತೀನಿ. ಬನ್ನಿ, ನಮ್ಮ ರಾಯರ ಬೃಂದಾವನ ದರ್ಶನ ಎಲ್ಲರೂ ಸಹ ಮಾಡೋಣ. ಎಷ್ಟು ಅಲ್ಲಿ ಹಚ್ಕೊಳ್ಳೋದಾ? ತಿರ್ಗಿಸಿ ನೋಡ್ತಾ ಇದ್ದೀರಿ, ತುಪ್ಪದ ಪ್ರಣತಿ ಸೇವೆ ಕೂಡ ನಾನು ಮಾಡಿದೆ. ದೀಪದ ಆರತಿ ಕೂಡ ಮಾಡಿ ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ. ಸ್ವಾಮಿಯ ಧ್ಯಾನದೊಂದಿಗೆ ರಾಮನ ನೆನೆಯುತ್ತಾ, ಮುಖ್ಯ ಪ್ರಾಣ ದೇವರಾದ ಆಂಜನೇಯನ ನೆನೆಯುತ್ತಾ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ. ರಾಯರು ಅವರ ಧ್ಯಾನ ಅಂದ್ರೇ ಒಂದು ಅದ್ಭುತ ಅಂತ ಹೇಳ್ಕೋಬಹುದು. ಇಲ್ಲಿ ಯಾವತ್ತೂ ಸಹ ಪ್ರತಿ ವಾರನೂ ಸಹ ಪ್ರಣತಿ ಸೇವೆಗೆ ತುಂಬ ಪ್ರಾಮುಖ್ಯತೆ ಇರುವಂಥ ನಮ್ಮ ರಾಯರ ಮಠ ಅಂತ ಹೇಳಬಹುದು. ಅಸಾಧ್ಯಂ ಸಾಧಕೋ ದೇವ ಅಸಾಧ್ಯಂ ತೈಕಿ ವದ ಶ್ರೀರಾಮದೂತ ಕೃಪಾ ಸಿಂಧು ಮಮ ಕಾರ್ಯಂ ಸಾಧಯತ್ ಪ್ರಭು. ಅಸಾಧ್ಯಂ ಸಾಧಕೋ ದೇವ ಅಸಾಧ್ಯಂ ತಂ ಕಿಂ ವದ ಶ್ರೀರಾಮದೂತ ಕೃಪಾ ಸಿಂಧು ಮಮ ಕಾರ್ಯಂ ಸಾಧಯತ್ ಪ್ರಭು. ಅಸಾಧ್ಯಂ ಸಾಧಕೋ ದೇವ ಅಸಾಧ್ಯಂ ತಂ ಕಿಂ ವದ ಶ್ರೀರಾಮದೂತ ಕೃಪಾ ಸಿಂಧು ಮಮ ಕಾರ್ಯಂ ಸಾಧ್ಯಂ ಪ್ರಭು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ. ಜೈ ಶ್ರೀರಾಮ್, ಜೈ ಜೈ ತಂದೆ ಮಾಡಿ.
ಪ್ರಣತಿ ಸೇವೆ ಹಾಗೂ ಪ್ರದಕ್ಷಿಣೆ ಮತ್ತು ತೀರ್ಥ ಪ್ರಸಾದ ಮಂತ್ರಾಕ್ಷತೆ ಎಲ್ಲ ತಗೊಂಡು ಸ್ವಲ್ಪ ಸಮಯ ಹಾಗೆ ಕೂತ್ಕೊಂಡ್ವಿ. ದುರ್ಗಾಶ್ರೀ ನಾನು ಕೂತ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಮತ್ತೊಂದು ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಅಮ್ಮ ಫೋನ್ ಮಾಡಿದ್ರು. ಅವ್ರ ಜೊತೆ ಒಂದು 2 ನಿಮಿಷ ಮಾತಾಡಿ ಆ ನಂತರ ರಾಯರ ಮಠಕ್ಕೆ ಹೋಗೋಕ್ಕೆ ಮುಂಚಿತವಾಗಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಾಳೆ ಶುಕ್ರವಾರ ಆಗಿರೋದ್ರಿಂದ ಅಮ್ಮನವ್ರಿಗೆ ಒಂದು ಅಭಿಷೇಕದ ಚೀಟಿ ಮಾಡಿಸಿ ಬರುವಂತಾಯಿತು. ಏಕೆಂದರೆ ಇನ್ನು ಲೇಟ್ ಆದರೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿ ನಾನು ದುರ್ಗಾಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಬನ್ನಿ, ಅಲ್ಲೂ ಕೂಡ ಅಮ್ಮನವರ ದರ್ಶನ ಮತ್ತು ಶಂಕರ ಪರಮೇಶ್ವರ ದರ್ಶನನೂ ಕೂಡ ನಿಮಗೆ ಮಾಡಿಸ್ತೀನಿ. ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ನಮ್ಮ ರಾಯರ ಮಠಗಳಿಗೆ ಹೋದರೂ ಸಹ ನಮ್ಮ ಧ್ಯಾನ ಜ್ಞಾನ ಅಂತ ಹೇಳಿ ಒಂದು 10 ನಿಮಿಷನಾದರೂ ಸಹ ಕೂತ್ಕೋಬೇಕು. ಪ್ರದಕ್ಷಿಣೆ ಎಲ್ಲ ಮಾಡಿ ತೀರ್ಥ ಪ್ರಸಾದ ತಗೊಂಡು ಕೂತ್ಕೋಬೇಕು. ಹಿಂತಿರುಗಿ ಹೋಗಬೇಕಾದ್ರೆ ನೀವು ಯಾವುದೇ ದೇವಸ್ಥಾನದಲ್ಲಾಗಲಿ ರಾಯರ ಮಠದಲ್ಲಾಗಲಿ ಗಂಟೆ ಬಾರಿಸಿ ಹೋಗಬೇಡಿ. ಒಳಗಡೆ ಹೋದಾಗ ನೀವು ಗಂಟೆ ಬಾರಿಸಿ, ದೇವಸ್ಥಾನದ ಹೊರಗೆ ಹೋಗಬೇಕಾದ್ರೆ ಗಂಟೆನ ಬಾರಿಸಬಾರ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈಗ ಎಲ್ಲ ಮುಗಿಸಿ ಪ್ರಾರ್ಥನೆ ಸಲ್ಲಿಸಿ ಹೊರಗಡೆ ಬಂದ್ವಿ. ಬನ್ನಿ, ನಮ್ಮ ಇನ್ನೊಂದು ಪಕ್ಕದ ರೋಡಲ್ಲಿರುವಂಥ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ. ಯಾಕೆಂದರೆ ನಾನು ಇನ್ನೊಂದು ರಾಯರ ಮಠಕ್ಕೆ ಹೋಗಿ ಬರೋದರಲ್ಲಿ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತೇಳಿ ಫಸ್ಟು ನಾನು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಅಭಿಷೇಕದ ಚೀಟಿ ಮಾಡಿಸೋಣ ನಾಳೆ ಶುಕ್ರವಾರ ಅಂತ ಹೇಳಿ. ಅಮ್ಮನವರ ಶಕ್ತಿನೂ ಕೂಡ ಅಪಾರ. ನಮ್ಮ ಮನೆಯವರೊಟ್ಟಿಗೆ ಅಂದರೆ ನಮ್ಮ ಯಜಮಾನ್ರ ಜೊತೆ ನಾನು ಹುಣಸೂರಿಗೆ ಬಂದರೆ ನಾವು ಈ ದೇವಸ್ಥಾನಕ್ಕೆ ಹೋಗ್ದೇ ಬರ್ತಿರಲಿಲ್ಲ. ಅಮ್ಮನವ್ರನ್ನ ತುಂಬ ನಂಬಿದ್ವಿ, ನಾನು ನನ್ನ ಪತಿ ದೇವರು ಅಂತ ಹೇಳಬಹುದು. ಆದ್ದರಿಂದ ಪ್ರತಿ ಶುಕ್ರವಾರ ಅಮ್ಮನ ದರ್ಶನ ಮಾಡುವಂಥದ್ದು, ಅವರ ಧ್ಯಾನ ಮಾಡುವಂಥದ್ದು ತುಂಬ ಪವರ್ಫುಲ್ ಶಕ್ತಿ ದೇವತೆ ಅಂತ ನಾನು ಹೇಳ್ತೀನಿ. ಶಿವ ಮತ್ತು ದುರ್ಗಾ ಪರಮೇಶ್ವರಿ ಅಂದರೆ ನಮ್ಮ ಮನೆಯ ದೇವರಾಗ್ತಾರೆ. ಆದ್ದರಿಂದ ಅವರ ಆರಾಧನೆಯೂ ಕೂಡ ತುಂಬ ವಿಶೇಷ ಅಂತ ಹೇಳ್ತೀನಿ. ಅಲ್ಲಿ ಅರ್ಚಕರು ಸಹ ಬಂದರು, ಚೀಟಿ ಮಾಡಿಸ್ದೆ ಅಭಿಷೇಕದ್ದು. ನಾಳೆ 8:15 ಬರೋಕ್ಕೆ ಹೇಳಿದ್ರು. ಹೋಗೋಣ ಅಂತ ಹೇಳಿ ಚೀಟಿ ಮಾಡಿಸಿ ಆ ನಂತರ ಅಲ್ಲೂ ಕೂಡ ಒಂದು 10 ನಿಮಿಷ ಕೂತು ಮತ್ತೊಂದು ರಾಯರ ಮಠದ ಕಡೆ ಹೋಗೋಣ ಅಂತ ಹೇಳಿ 10 ನಿಮಿಷ ಕೂತ್ಕೊಂಡ್ವಿ. ನೋಡಿ, ಅಮ್ಮನವ್ರನ್ನ ದರ್ಶನ ಮಾಡ್ಕೊಳ್ಳಿ. ತುಂಬ ಶಕ್ತಿ ಇದೆ ಅಮ್ಮನವರಲ್ಲಿ. ನೀವೇನೇ ಸಂಕಲ್ಪ ಮಾಡಿದ್ರೂ ಸಹ ಶೀಘ್ರದಲ್ಲಿ ಅನುಗ್ರಹ ಖಂಡಿತ ಮಾಡ್ತಾರೆ ನಮ್ಮ ಕನ್ನಿಕಾ ಪರಮೇಶ್ವರಿ ಅಮ್ಮನವರು ಅಂತ ಹೇಳಬಹುದು. ನೋಡಿ, ಈಗ ಹೊರಗಡೆ ಬಂದ್ವಿ. ಇಲ್ಲಿಂದ ಮತ್ತೊಂದು ರಾಯರ ಮಠದ ಕಡೆ ಹೊರಡ್ತಾ ಇದ್ದೀವಿ. ಈಗ ಇದೇ ನಾನು ಹೇಳಿದ್ದು ಮತ್ತೊಂದು ರಾಯರ ಮಠ ಅಂತ ಹೇಳಿದ್ರೆ ಬೆಂಗಳೂರು ಮೈಸೂರು ಹೈವೇ ರೋಡಲ್ಲಿ ಬರುವಂತಹ ನಮ್ಮ ಈ ರಾಯರ ಮಠ. ಆ ರಾಯರ ಮಠದ ಮುಂಭಾಗದಲ್ಲೇ ನಮ್ಮ ಸ್ವಂತ ಮನೆ ಇರುವಂಥದ್ದು. ತುಂಬ ಬಾರಿ ಹೇಳಿದ್ದೀನಿ, ನನ್ನ ನೆಚ್ಚಿನ ರಾಯರ ಮಠ ಅಂದರೆ ನಾನು ಈಗ ಹೋಗ್ತಾ ಇರುವಂಥ ರಾಯರ ಮಠ. ನಮ್ಮ ಮನೆಯ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಪ್ರತಿದಿನ ತುಂಬ ಸಮಯ ನಾನು ಅಲ್ಲಿ ಕೂತು ಪ್ರಾರ್ಥನೆ ಮಾಡಿಕೊಂಡು ಸ್ವಾಮಿ ಅನುಗ್ರಹದಿಂದನೇ ನನಗೆಲ್ಲ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕೊಡ್ತಾ ಹೋದರು ನಮ್ಮ ರಾಯರು ಅಂತ ಹೇಳ್ಕೊಳ್ತೀನಿ. ನೋಡಿ, ಇದು ಮೇನ್ ರೋಡು. ಈಗ ಬಂದ್ವಿ. ಇದು ಇಲ್ಲೇ ರಾಯರ ಮಠ ಇರುವಂಥದ್ದು. ತುಂಬ ಜನಸಂದಣಿ ಇತ್ತು ಇವತ್ತು. ಏಕೆಂದರೆ ಗುರುಪುಷ್ಯಾಮೃತ ಯೋಗದ ದಿನ ಇರೋದರಿಂದ ತುಂಬ ಭಕ್ತಾದಿಗಳು, ನೀವು ಯಾವುದೇ ರಾಯರ ಮಠದಲ್ಲೂ ಸಹ ಆ ರಾಯರ ಮಠದಲ್ಲೂ ಸಹ ತುಂಬ ಜನ ಸೇರಿದ್ರು. ಮಹಾಮಂಗಳಾರತಿ ಆಗಬೇಕಾದ್ರಂತೂ ತುಂಬ ಜನ ಸೇರ್ತಾರೆ. ಇಲ್ಲಿ ಆ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿಲ್ಲ, ನಾವು ಇಲ್ಲಿಗೆ ಬಂದ್ವಲ್ಲ ಅಂತ ಹೇಳಿ. ಬನ್ನಿ, ಒಳಗಡೆ ಹೋಗೋಣ. ಹೋಗಿ ಇಲ್ಲೂ ಕೂಡ ದರ್ಶನ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಹೋಗಿ ಬರೋಣ.
ಪ್ರಸಾರವಾಗುವುದಿಲ್ಲ ಸ್ನೇಹಿತರೆ, ನೋಡಿದ್ರಲ್ಲ, ಇದು ಬಂದು ಆ, ನಮ್ಮ ನಮ್ಮ ಸ್ವಂತ ಮನೆ ಈ ರೋಡಲ್ಲಿ ಇರೋದು. ಎದುರುಗಡೆ ಇರುವಂತ ರಾಯರ ಮಠನ ನಿಮಗೆ ದರ್ಶನ ಮಾಡಿಸಿದೀನಿ. ತುಂಬಾ ಬಾರಿ ಬಂದಿದ್ದೀನಿ ಇಲ್ಲಿಗೆ. ಇವತ್ತು ದರ್ಶನ ಆಯಿತು. ಮತ್ತೆ ಕನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೂ ಕೂಡ ನಾಳೆ ಅಭಿಷೇಕಕ್ಕೆ ಒಂದು ಚೀಟಿ ಮಾಡಿಸೋದಿತ್ತು, ಅದು ಕೂಡ ಮಾಡ್ಕೊಂಡು ಬಂದಿದ್ದಾಯ್ತು. ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ ತುಂಬಾ ಭಕ್ತಾದಿಗಳು ಎಲ್ಲ ರಾಯರ ಮಠದಲ್ಲೂ ಕೂಡ ತುಂಬಾ ಜನ ಸೇರಿದ್ದಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ. ನಿಮ್ಮೆಲ್ರಿಗೂ ಕೂಡ ಗುರು ರಾಯರು ಅನುಗ್ರಹ ಮಾಡ್ಲಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ, ಗುರು ಪುಷ್ಯಾಮೃತ ಯೋಗ ಯಾರೆಲ್ಲ ರಾಯರ ವ್ರತಗಳನ್ನ ಆಚರಣೆ ಮಾಡಿದರೋ ನಿಮ್ಮೆಲ್ರಿಗೂ ಸಹ ಗುರು ರಾಯರು ಅನುಗ್ರಹ ಮಾಡ್ಲಿ. ನಮ್ಮ ಹುಣಸೂರಿನ ರಾಯರ ಮಠಗಳ ದರ್ಶನ ಮಾಡಿಸ್ದೆ. ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಲಿ, ಹಾಗೂ ಹೊಸದಾಗಿ ಚಾನಲ್ಗೆ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೋಗ್ಬರೋಣ. ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೊಂದು ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.